ಆಯನ ಉವಾಚ ವನಂ ಪ್ರವಿಷ್ಟೇಶ್ವಥ ಪಾಂಡವೇಷು ಪ್ರಜ್ಞಾಚಕ್ಷುಸ್ತಪ್ಯಮಾನೋಂಬಿಕೇಯಃ ಧರ್ಮಾತ್ಮಾನಂ ವಿದುರಮಗಾಧ ಬುದ್ಧಿಂ ಸುಖಾಸೀನೋ ವಾಕ್ಯಮುವಾಚ ರಾಜ. ಸ್ವಸ್ತ್ಯಸ್ತು. ಶ್ರೀಮನ್ಮಹಾಭಾರತದ ವನಪರ್ವ ಅರಣ್ಯ ಪರ್ವದಲ್ಲಿ ಪಾಂಡವರನ್ನ ದುರ್ಯೋಧನಾದಿಗಳು ಅರಣ್ಯಕ್ಕೆ ಕಳಿಸಿದ್ದಾರೆ. ಪಾಂಡವರ ಜೊತೆಗೆ ಅನೇಕ ಯತಿಗಳು, ಬ್ರಾಹ್ಮಣರು, ಸ್ನಾತಕರು ಇವರೆಲ್ಲರೂ ಪಾಂಡವರನ್ನ ಬೆನ್ನತ್ತಿ ಬಂದರು. ಅವರ ಬೆನ್ನತ್ತಿ ಬಂದಾಗ ಇವರೆಲ್ಲರಿಗೂ ಕೂಡ ಪೋಷಣೆ ಮಾಡುವ ಜವಾಬ್ದಾರಿ ತನ್ನದು ಅಂತ ಭಾವಿಸಿದ ಧರ್ಮರಾಜ ತಾನು ಧನ ಸಂಪಾದನೆ ಮಾಡ್ತೇನೆ ಅಂತ ಉದ್ಯುಕ್ತನಾಗ್ತಾನೆ. ಆಗ ಶೌನಕರು ಅವನನ್ನು ತಡೆದು ಅವನಿಗೆ ಬುದ್ಧಿವಾದ ಹೇಳ್ತಾರೆ. ಬುದ್ಧಿಗೇಡಿಗಳಂತೆ ನೀನು ಹಣ ಗಳಿಸುವ ಪ್ರಯತ್ನವನ್ನು ಮಾಡಬೇಡ. ಹಣವನ್ನು ಗಳಿಸುವುದು ಇದು ಬಹಳ ಅಸಾಧುವಾದ ಕೆಲಸ. ಸಜ್ಜನರು ಎಂದೂ ಮಾಡಬಾರದ ಕೆಲಸವನ್ನು ನೀನು ಮಾಡ್ತಾ ಇದ್ದೀಯಾ, ಅದನ್ನು ಮಾಡಬೇಡ ಅಂತ ಹೇಳಿ ಧರ್ಮರಾಜನಿಗೆ ಹೇಳಿದಾಗ ಧರ್ಮರಾಜ ಅಂದ, ಇದೇನು ಹೇಳ್ತೀರಿ, ನಾನು ಗೃಹಸ್ಥ, ನನಗಿಷ್ಟೆಲ್ಲ ಜನರ ಜವಾಬ್ದಾರಿ ಇದೆ, ನಾನು ಹಣ ಗಳಿಸದೇ ಇದ್ರೆ ಹೇಗೆ? ಆಗ ಶೌನಕರು ಹೇಳ್ತಾರೆ, ನೀನು ಹಣ ಗಳಿಸುವ ಕ್ರಮವನ್ನ ಬದಲಾಯಿಸು, ತಪಸ್ಸು ಮಾಡು, ಸಿದ್ಧಿ ಪಡಿ, ಅದರಿಂದ ನಿನಗೆ ಹಣ ಸಿಗಲಿ, ಅದರಿಂದ ಧನಪ್ರಾಪ್ತಿಯಾಗಿ ನೀನು ಎಲ್ಲರ ಪೋಷಣೆಯನ್ನು ಮಾಡು, ಚಿಂತೆ ಇಲ್ಲ. ಅದನ್ನು ಬಿಟ್ಟು ಎಲ್ಲ ಸಾಮಾನ್ಯ ಜನರು ಹಣ ಗಳಿಸುವಂತೆ ಸ್ವಾರ್ಥ, ದ್ವೇಷ, ರಾಗ, ಲೋಭ ಇವುಗಳಿಗೆ ಒಳಗಾಗಿ ನೀನು ಹಣವನ್ನು ಗಳಿಸಬೇಡ, ಅದು ಸರಿಯಾದ ಕ್ರಮವಲ್ಲ. ಅದರಿಂದ ಮನುಷ್ಯ ತುಂಬ ಹಾಳಾಗ್ತಾನೆ. ತಪಸ್ಸಿನಿಂದ ಹಣವನ್ನು ಗಳಿಸಿದ ಮಾತ್ರಕ್ಕೆ ಮನುಷ್ಯ ಪಾರಾದ ಅಂತೇನಲ್ಲ, ಅದನ್ನು ಮಾತ್ರ ಮರಿಬೇಡಿ. ಪುಣ್ಯದಿಂದಲೋ ತಪಸ್ಸಿನಿಂದಲೋ ಲಕ್ಷ್ಮೀದೇವಿಯ ವಿಶೇಷವಾದ ಪ್ರಾರ್ಥನೆಯಿಂದಲೋ ಪೂಜೆಯಿಂದಲೋ ಹಣವನ್ನು ಗಳಿಸಬಹುದೇನೋ ನಿಜ. ಆ ಹಣ ಬರ್ತದೆ, ಒಳ್ಳೆ ಹಣವೇ, ಇಲ್ಲ ಅಂತೇನಲ್ಲ. ಆದರೆ ಆ ಹಣ ಕೊನೆವರೆಗೂ ಅವನಿಗೆ ಹಿತವಾಗೇ ಇರುತ್ತೆ ಅಂತೇನಲ್ಲ. ಹಣ ಇದು ಯಾವಾಗಲೂ ಕೆಟ್ಟದ್ದೇ. ಮನುಷ್ಯನ ವಿವೇಕ ಮನುಷ್ಯನಿಗೆ ಎಷ್ಟು ಹಿತಕಾರಿಯೋ ಅಷ್ಟು ಯಾವ ಧನವೂ ಹಿತಕಾರಿಯಲ್ಲ. ಆದ್ದರಿಂದ ಮನುಷ್ಯ ತನ್ನ ಧನದ ಬಗ್ಗೆ, ತಾನು ತನ್ನ ಹಣ ಗಳಿಕೆಯ ಬಗ್ಗೆ ಬಹಳ ಯೋಚನೆಯನ್ನು ಮಾಡಬೇಕು. ಎಷ್ಟು ಗಳಿಸಬೇಕು, ಎದಕ್ಕಾಗಿ ವಿನಿಯೋಗ ಮಾಡಬೇಕು, ಗಳಿಸಬೇಕೋ ಗಳಿಸಬಾರದೋ ಇವುಗಳನ್ನೆಲ್ಲ ಆಲೋಚನೆ ಮಾಡಿ ಹಣವನ್ನು ಸಂಪಾದಿಸಬೇಕು. ಅದು ಬಿಟ್ಟು ಹಣವನ್ನು ಸಂಪಾದಿಸಲಿಕ್ಕಿಲ್ಲ ಅನ್ನುವ ಮಾತು ಬಹಳ ದೃಢವಾದದ್ದು. ಇದು ಸಾಮಾನ್ಯ ಜನರಿಗೆ ಇದು ಗೋಚರವಾಗುವುದಿಲ್ಲ. ಸಾಮಾನ್ಯ ಜನರಿಗೆ ಈ ಮಾತಿನ ಅರ್ಥವಾಗುವುದಿಲ್ಲ. ಸಾಮಾನ್ಯ ಜನರಿಗೆ ಈ ಮಾತು ಚೆರಿಶ್ ಆಗುವುದಿಲ್ಲ. ಯಾಕೆ? ಹಣವನ್ನು ಗಳಿಸದೆ ಬದುಕೋದು ಹೇಗೆ? ಬದುಕಲಿಕ್ಕೆ ಸಾಧ್ಯವಾದರೂ ಸ್ಟೇಟಸ್ ಹೇಗೆ ಬಂದೀತು ಹಣವಿಲ್ಲದೆ? ಆದ್ದರಿಂದ ಹಣ ಬೇಕು ಅಂತನ್ನುವ ಅಂದಿನಿಂದ, ಇದು ಇಂದಿನ ಜನರ ಮಾತಲ್ಲ, ಇದು ಅಂದಿನಿಂದ ಈ ಸಮಸ್ಯೆ ಕಾಡ್ತಾ ಇದೆ. ಪ್ರತಿಯೊಬ್ಬ ವ್ಯಕ್ತಿಗೆ ಧನ ಅತ್ಯಂತ ಲೋಭನೀಯ ವಸ್ತುವಾಗಿದೆ, ಅಪೇಕ್ಷಣೀಯ ವಸ್ತುವಾಗಿದೆ. ಹಾಗಾಗಿ ಧನದ ಬಗ್ಗೆ ಶಾಸ್ತ್ರಕಾರರು ಇಟ್ಟುಕೊಂಡ ದೃಷ್ಟಿ ಏನಿದೆಯಲ್ಲ, ಇದು ಬಹಳ ಮಹತ್ವಪೂರ್ಣವಾದ ದೃಷ್ಟಿಯದು. ನಾವು ಕಂಡಿದ್ದೇವೆ, ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಕಾಣ್ತಾನೆ. ಹಣ ಅನ್ನುವುದು ಎಷ್ಟು ಅಪಾಯಕಾರಿಯಾದ ವಸ್ತು ಅಂತನ್ನುವುದು ಎಲ್ಲರೂ ಅನುಭವಿಸಿದ್ದಾರೆ. ಹಣ ಇದ್ದದ್ದಕ್ಕಾಗಿ, ಹಣವನ್ನು ಗಳಿಸುವುದಕ್ಕಾಗಿ, ಗಳಿಸಿ ಮೇಲೆ ಕೊಡದೇ ಇದ್ದದ್ದಕ್ಕೆ, ಭೋಗ ಮಾಡದೇ ಇದ್ದದ್ದಕ್ಕೆ, ಇತ್ಯಾದಿ ಇತ್ಯಾದಿ ಏನೇನೋ ಕಾರಣಗಳಿಂದ ಎಷ್ಟು ಹಣ ನಮಗೆ ಪೀಡೆ ಕೊಡುತ್ತೆ, ಹಿಂಸೆ ಮಾಡುತ್ತದೆ ಅನ್ನುವುದು ಪ್ರತಿಯೊಬ್ಬ ವ್ಯಕ್ತಿಗೆ ಗೊತ್ತು. ಇದಕ್ಕೆ ಯಾರಿಗೂ ವಿವರ ಕೊಡುವ ಅಗತ್ಯವಿಲ್ಲ. ಆದರೆ ಹಣ ಬೇಡ ಅನ್ನುವ ಪರಿಸ್ಥಿತಿಗೆ ಯಾರೂ ಬಂದಿಲ್ಲ. ಮಹಾತ್ಮರಾದವರು ಯಾರು ರಿಯಲೈಸ್ ಆಗತ್ತೆ, ಯಾರು ಪರಿಪಕ್ವವಾಗಿರ್ತದೆ, ಅಂಥವರಿಗೆ ಮಾತ್ರ ಹಣ ಬೇಡ ಅಂತ ಹಣದಿಂದ ದೂರ ಇರುವ, ಹಣವಿದ್ದರೂ ದೂರ ಚೆಲ್ಲುವ ಒಂದು ಪ್ರವೃತ್ತಿಗೆ ಹೊರಡ್ತಾರೆ. ಶ್ರೀಮದ್ ಜಯತೀರ್ಥರು, ಪುರಂದರದಾಸರು ಇಂತಹ ಮಹಾಜ್ಞಾನಿಗಳು ಹಣದ ಗೊಡವೆಗೆ ಹೋಗಲಿಲ್ಲ. ಇಂಥ ಮಹಾನುಭಾವರಿದ್ದಾರೆ. ಹಾಗಾಗಿ ಧನ ಬೇಡ ಎಂಬುದಾಗಿ ದೂರ ಇರಬೇಕು ಅಂತನ್ನುವಂತಹ ಒಂದು ತತ್ವವನ್ನು ಶೌನಕರು ಹೇಳಿದಾಗ
ಆ ಶೌನಕರ ಮಾತನ್ನ ಕೇಳಿಕೊಂಡು ಅವರಿಂದಲೇ ಉಪದೇಶವನ್ನು ಪಡಿತಾನೆ. ಏನ್ ಮಾಡ್ಬೇಕಾಗಾದ್ರೆ ತಪಸ್ಸಿನಿಂದ ಗಳಿಸು, ತಪಸ್ಸಿನಿಂದ ಗಳಿಸು ಅಂತಂದಾಗ ಧೌಮ್ಯರಿಗೆ ಶರಣ ಹೋದ. ಧೌಮ್ಯಾಚಾರ್ಯರಿಗೆ ಕೇಳ್ತಾನೆ, ತಪಸ್ಸು ಮಾಡಿ ನಾನು ಹಣ ಗಳಿಸಬೇಕು, ಏನ್ ಮಾಡ್ಲಿ? ಇವರೆಲ್ಲರಿಗೂ ಹೊಟ್ಟೆಗೆ ಹಾಕಬೇಕು. ಇನ್ನೊಂದು ನನಗೆ ಹಣ ಬೇಕಾಗಿಲ್ಲ, ಈ ಬ್ರಾಹ್ಮಣರ ಹೊಟ್ಟೆಗೆ ಹಾಕುವುದಕ್ಕೆ ನನಗೆ ರಾಜ್ಯ ಕಟ್ಟುವ ಅಗತ್ಯವಿಲ್ಲ. 14 ವರ್ಷಕ್ಕೆ ನಾನು ಯುದ್ಧದಿಂದ ನಾನು ರಾಜ್ಯವನ್ನ ಗಳಿಸ್ತೀನಿ, ಆಗದು ಅನಿಶ್ಚಿತ ನನಗೆ. ಆದರೆ ಈಗ ಸದ್ಯಕ್ಕೆ ಇವರಿಗೆ ಹೊಟ್ಟೆಗೆ ಹಾಕುವ ಜವಾಬ್ದಾರಿ ಅಷ್ಟಕ್ಕೆ ನನಗೆ ಬೇಕು ಅಂತಂದಾಗ ಆಗ ಸೂರ್ಯ ಸ್ತೋತ್ರವನ್ನು ಕೊಡ್ತಾರೆ. ಸೂರ್ಯನ ಸ್ತೋತ್ರವನ್ನು ಮಾಡು, ಮಂತ್ರವನ್ನು ಮಾಡು, ಜಪ ಮಾಡು, ಸಿದ್ಧಿ ಆಗತ್ತೆ. ದೇವರ ಅನುಗ್ರಹದಿಂದ ನಿನಗೆ ಸೂರ್ಯ ನಿನಗೆ ಎಲ್ಲ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳಿದಾಗ ಸೂರ್ಯನ ಸ್ತೋತ್ರವನ್ನು ಮಾಡ್ತಾರೆ. ಸೂರ್ಯ ಅಕ್ಷಯ ಪಾತ್ರೆಯನ್ನು ಕೊಡ್ತಾನೆ. ಅಕ್ಷಯ ಪಾತ್ರೆಯನ್ನು ತಂದು ಮನೆಯಲ್ಲಿಟ್ಟು ಬಂದಾಗ ಬೇಕಾದಷ್ಟು ಸಮೃದ್ಧವಾಗಿ ಹಣ, ಧನ, ಕನಕ, ರತ್ನ, ಆಹಾರ, ಅನ್ನ ಎಲ್ಲ ಸಿಗ್ತಾ ಇದೆ. ಇಷ್ಟೆಲ್ಲ ಆದ ಮೇಲೆ ತಿರುಗಿ ಅವರು ಅರಣ್ಯದಲ್ಲಿ ಹೋಗ್ತಾ ಇದ್ದಾರೆ. ಹೋಗ್ತಾ ಇರುವಾಗ ಕಾಮ್ಯಕ ವನಕ್ಕೆ ಹೋದರು. ಕಾಮ್ಯಕ ವನಕ್ಕೆ ಹೋದಾಗ ಈಚೆ 3 ದಿನಗಳು ಕಳೆದಿವೆ. ಅಷ್ಟರಲ್ಲಿ ಧೃತರಾಷ್ಟ್ರನಿಗೆ ಬಹಳ ಸಂಕಟವಾಗಿದೆ, ಯೋಚನೆಯಾಗಿದೆ, ಚಿಂತೆಯಾಗಿದೆ. ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಧೃತರಾಷ್ಟ್ರ ಮನೆಯಲ್ಲಿ ಹತ್ತಿರದಲ್ಲಿ ವಿದುರನನ್ನು ಕರೀತಾನೆ. ವಿದುರ ಬಾಯಿಲಿ ಏನು ಇಲ್ಲ, ನಾನು ಈಗ ಏನ್ ಮಾಡಬೇಕು? ನನಗೆ ಯಾಕೋ ಮನಸ್ಸಿಗೆ ಬಹಳ ಅಸಮಾಧಾನವಾಗಿದೆ. ಪಾಂಡವರನ್ನು ಹೊರಗಟ್ಟಿ ಬಹಳ ತಪ್ಪು ಕೆಲಸ ಮಾಡಿದೆ ಅಂತ ನನಗೆ ಭಾವನೆ ಬರ್ತಾ ಇದೆ. ನಾನೇನ್ ಮಾಡ್ಲಿ? ಏನು ಮಾಡ್ಲಿ? ಹೊರಗಟ್ಟಿದ್ದು ತಪ್ಪು ಅಂತ ತೋರ್ತಾ ಇದೆಯಲ್ಲ, ಕರೆಸಿಬಿಡು, ಮುಗಿದೋಯ್ತು, ರಾಜ್ಯವನ್ನು ಕೊಟ್ಟು ಬಿಡು, ಏನು ಕಷ್ಟ ಇಲ್ಲ. ಅವರು ಏನು ನಿನ್ನ ತಪ್ಪು ತಿಳಿಯುವುದಿಲ್ಲ. ಒಂದು ಮಾತಿನಲ್ಲಿ ಹೇಳ್ತೇನೆ, ಅವರು ಸೇಡು ತೀರಿಸಿಕೊಳ್ಳುವ ಪ್ರಯತ್ನವನ್ನೇ ಮಾಡುವುದಿಲ್ಲ. ನೀನು ರಾಜ್ಯವನ್ನು ಕೊಟ್ಟದ್ದೇ ಸತ್ಯವಾದರೆ ಏನು ಮಾಡುವುದಿಲ್ಲ, ನೀನು ಅವಶ್ಯವಾಗಿ ಕೊಡು ರಾಜ್ಯವನ್ನು ಅಂತ ವಿದುರ ತುಂಬಾ ಭರವಸೆಯನ್ನು ಕೊಡ್ತಾನೆ. ನೀನು ಏನು ಯೋಚನೆ ಮಾಡಬೇಡ, ಅವರು ನಿನಗಿಷ್ಟೆಲ್ಲ ಅವಮಾನ ಮಾಡಿದ್ದಾರೆ, ನೀವು ಮಾಡಿದ್ದೀರಲ್ಲ ಅವನಿಗೆ, ಅವರಿಗಿಷ್ಟೆಲ್ಲ ಅವಮಾನ ಮಾಡಿದ್ರು, ಪೀಡೆ ಕೊಟ್ಟಿದ್ರು, ಮನಸ್ಸಿಗೆ ಹಿಂಸೆಯಾಗಿದ್ರು. ನೋಡಿ, ರಾಜ್ಯವನ್ನು ಕಸ್ಕೊಂಡದ್ದನ್ನು ರಾಜ್ಯವನ್ನು ಕೊಡಬಹುದು, ಮಾನವನ ಹಾನಿ ಮಾಡಿದ್ದನ್ನ ಮಾನವನೇನು ಕೊಡ್ಲಿಕ್ಕಾಗತ್ತೆ ಹೇಳಿ? ಮಾನವನೇನು ಕೊಡ್ಲಿಕ್ಕಾಗತ್ತೆ? ಏನು ಕೊಡ್ಲಿಕ್ಕಾಗುವುದಿಲ್ಲ. ಆದರೂ ಕೂಡ ಅವರು ಸಮಾಧಾನದಿಂದ ಒಪ್ಪಿಕೊಳ್ತಾರೆ. ನೀನು ಹಿರಿಯ, ನೀನು ಹೇಳಿದ ಮಾತನ್ನು ಕೇಳಬೇಕು ಅಂತ ಅನ್ನೋದಕ್ಕಾಗಿ ನಿನ್ನ ಮೇಲಿನ ಗೌರವದಿಂದ, ಭಕ್ತಿಯಿಂದ ಅವರು ಮೆತ್ತಗಾಗಿ ಒಪ್ತಾರೆ, ಸಮಾಹಿತರಾಗ್ತಾರೆ. ಇದನ್ನು ನಾನು ನಿನಗೆ ಭರವಸೆ ಕೊಡ್ತೀನಿ, ನೀನು ಅವರಿಗೆ ರಾಜ್ಯವನ್ನು ಕೊಡು ಅಂದಾಗ ಆಗ ಬಹಳಷ್ಟು ಮಾತಾಡ್ತಾನೆ. ಸೌಬಲೇನೈವ ಪಾಪೇನ ದುರ್ಯೋಧನ ಹಿತೈಷಣ ಕ್ರೂರಮಾಚರಿತಂ ಕ್ಷತ್ತಃ ನಮೇ ಪ್ರಿಯ ಮನುಷ್ಠಿತಂ. ನನಗೆ ಬೇಡವಾಗಿತ್ತು, ಅತೀ ಮನಸ್ಸಿಗೆ ಅಸಮಾಧಾನವಾಗಿರುವ ಕೆಲಸವನ್ನ ಮಾಡಿಬಿಟ್ಟು ಜೂಜಾಟ ಆಡಬೇಕೆ, ಅದು ಸಭೆಯಲ್ಲಿ ದ್ರೌಪದಿಯನ್ನು ಕರೆದು ಅವಮಾನ ಮಾಡಬೇಕೆ, ರಾಜ್ಯವನ್ನೆಲ್ಲ ಎಷ್ಟು ಮೋಸದಿಂದ ಕಿತ್ಕೋಬೇಕೆ, ಇದೆಲ್ಲ ಮಾಡಬಾರದಾಗಿತ್ತು. ಇದು ಶಕುನಿ ಮಾಡಿದ್ದು ತಪ್ಪಾಯಿತು ಅಂತ ಹೇಳಿ ಶಕುನಿಯನ್ನು ಸ್ವಲ್ಪ ಬೈದ. ಹಾಗಾದ್ರೆ ಏನ್ ಮಾಡಬೇಕು? ಏನಿಲ್ಲ, ತಿರುಗಿ ಕೊಟ್ಟು ಬಿಡುವನ. ಏತಸ್ಸತೆ ದುಷ್ಪ್ರಣೀತಸ್ಯ ರಾಜನ್ ದ್ವೇಷಸ್ಯಾಹಂ ಪರಿಪಶ್ಯಾಮ್ಯುಪಾಯಂ ಯಥಾ ಪುತ್ರಸ್ತವ ಕೌರವ್ಯ ಪಾಪಾತ್ ಮುಕ್ತೋ ಲೋಕೆ ಪ್ರತಿಷ್ಠೇತ ಸಾಧು. ನಿನ್ನ ಎಲ್ಲ ವಿಧವಾಗಿರತಕ್ಕಂತಹ ನೀನು, ನಿನ್ನ ಮಕ್ಕಳು ಎಲ್ಲರೂ ಸುಖವಾಗಿರಬಹುದು, ನೀನು ರಾಜ್ಯವನ್ನು ಕೊಟ್ಟರೆ ಮುಗಿದೋಯ್ತು, ಏನು ಯೋಚನೆ ಬೇಡ ಅಂತ ಹೇಳಿ ಬಹಳ ತುಂಬ ಭರವಸೆಯನ್ನು ಕೊಟ್ಟಾಗ ಯಶೋ ನನಶ್ಯೇ ಜ್ಞಾತ ಭೇದಶ್ಚ ನಸ್ಯ, ನನಗೆ ಪುಣ್ಯ ಬರುತ್ತೆ, ಅಪಕೀರ್ತಿ ಬರುವುದಿಲ್ಲ, ಬಳಗದಲ್ಲಿ ಜಗಳ ಹುಟ್ಟುವುದಿಲ್ಲ, ಎಲ್ಲರೂ ಪ್ರೀತಿಯಿಂದ ಇರುವ ಸಾಧ್ಯತೆ ಇದೆ. ಆದ್ದರಿಂದ ನೀನು ಈ ಕೆಲಸವನ್ನು ಮಾಡು. ತೇಷಾಂ ತುಷ್ಟಿ ಶಕುನಿಶ್ಚ ಅವಮಾನ, ಜೊತೆಗೆ ಅವರಿಗೆ ಸಂತೋಷವಾಗುತ್ತೆ. ಇಷ್ಟೇ ಅಲ್ಲ, ಶಕುನಿಗೆ ಪೂರ್ಣವಾದ ಅವಮಾನವಾಗಬೇಕು, ಅದು ಆಗುವುದು ಅವಶ್ಯಕ. ಪಾಪವನ್ನು ಮಾಡಿದವರಿಗೆ, ತಪ್ಪಾದವರಿಗೆ, ತಪ್ಪು ಮಾಡಿ ಇಷ್ಟು ಮೋಸವನ್ನು ಮಾಡಿದಾನಲ್ಲ ಅವನು, ಇಂಥ ಮೋಸ ಮಾಡಿದವನಿಗೆ ಸರಿಯಾದ ಶಿಕ್ಷೆ ಆಗಬೇಕು, ಏನ್ ಚಿಂತೆ ಇಲ್ಲ. ತೇಷಾಂಚ ಅವಮಾನ ಶಕುನಿಶ್ಚ ಅವಮಾನ ಏವಂ ಶೇಷಂ ಯದಿ ಪುತ್ರೇಶು ತೇ ಸ್ಯಾತ್ ಏತದ್ರಾಜನ್ ಪರಮಾಣ ಕುರುಷ್ವ. ನನಗೆ ಬೇಕಾದರೆ ಇದು ಬೇಗನೆ ಮಾಡು, ಆದರೆ ಒಳ್ಳೆಯದಾಗತ್ತೆ. ನೋಡು, ಯೇಷಾಂ ಯೋದ್ಧ ಸವ್ಯಸಾಚಿ ಕೃತಾಸ್ತ್ರ. ನಾಳೆ ನೀನು ಕೊಡದೇ ಇದ್ರೆ ರಾಜ್ಯವನ್ನ ಅವರು ಕಿತ್ಕೊಳ್ಳೋದಿಲ್ಲ ಅಂತ ತಿಳ್ಕೋಬೇಡ. ಈ ರಾಜ್ಯವನ್ನ ನಿನಗೆ ಕೃಷ್ಣಾರ್ಪಣ ಅಂತಾರೆ, ತುಳಸಿ ಪತ್ರವನ್ನಿಟ್ಟು ನಮಸ್ಕಾರ ಮಾಡ್ತಾರೆ ಅಂತ ತಿಳ್ಕೋಬೇಡ. ಅವರು ದುರ್ಯೋಧನನನ್ನು ಕೊಂದು ಸಂಹಾರ ಮಾಡಿ ಅವರು ಅವಶ್ಯವಾಗಿ ರಾಜ್ಯವನ್ನು ಪಡೆಯೋದು ನಿಶ್ಚಿತ. ಇದನ್ನು ನಿಶ್ಚಯ ಮಾಡ್ಕೊಂಡು ಹೋಗಿದ್ದಾರೆ ಅವರು. ಇಲ್ಲಿಂದ ಕಾಲು ಕಿತ್ತಿ ಹೋಗ್ತಾ ಇರುವಾಗನೇ ಇದು ಸಂಕಲ್ಪವಾಗಿದೆ, ಪ್ರತಿಜ್ಞೆಯಾಗಿದೆ. ಅಂದ ಮೇಲೆ ನೀನು ಹೀಗೇನು ಆಸೆ ಇಡಬೇಡ. ಅವರು ಬಂದ್ಮೇಲೆ ನನಗೆ ತುಳಸಿ ಪತ್ರವನ್ನಿಟ್ಟು ನೀನೇ ರಾಜ್ಯವನ್ನು ಆಳು ಅಂತ ನಿನ್ನ ಮಗನಿಗೆ ಒಪ್ಪಿಸ್ತಾರೆ ಅಂತ ತಿಳ್ಕೋಬೇಡ. ಆದ್ರಿಂದ ನೀನು ದಯವಿಟ್ಟು ಅವರಿಗೆ ಕೊಟ್ಟು ಬಿಡು, ಒಳ್ಳೇದಾಗತ್ತೆ. ಇಲ್ಲದೇ ಇದ್ರೆ
ಸವ್ಯಸಾಚಿ, ಎರಡು ಕೈಗಳಿಂದ ಬಾಣವನ್ನು ಬಿಡುವ ಸಾಮರ್ಥ್ಯವಿರತಕ್ಕಂತಹ ಅದ್ಭುತ ಪರಾಕ್ರಮಿ ಗಾಂಡೀವ ಧನ್ವ ಅರ್ಜುನ. ಕೃಷ್ಣನ ಸಾರಥ್ಯ ಅವನಿಗೆ ಸಿಗತ್ತೆ, ಕೃಷ್ಣನ ಪರಮಾನುಗ್ರಹವಿದೆ, ಅವನಿಗೆ ಅವನ ಸಖ್ಯವಿದೆ. ಅಂಥ ಅರ್ಜುನ ಒಂದು ಕಡೆಗೆ ಯುದ್ಧವಾಗಿ ನಿಂತಾಗ ನೀವೆಲ್ಲ ಏನವನ ಮುಂದೆ ತಡಿತೀರಿ? ಯಾರು ತಡಿಲಿಕ್ಕೆ ಸಾಧ್ಯವಿಲ್ಲ, ಬಿಟ್ಟುಬಿಡು. ಅರ್ಜುನನನ್ನು ಹೇಗೋ ನೀವು ಸುಧಾರಿಸಬಹುದು ಅಂತ ಇಟ್ಕೊಂಡ್ರೂ ಕೂಡ ಭೀಮನನ್ನ ಯಾರು ಎದುರು ಹಾಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಭೀಮನ ಪರಾಕ್ರಮ ನಿನಗೆ ಗೊತ್ತಿಲ್ಲ. ಯೇಷಾಂ ಭೀಮೋ ಬಾಹುಶಾಲಿ ಚ ಯೋದ್ಧ ತೇಷಾಂ ಲೋಕೆ ಕಿನ್ನು ನ ಪ್ರಾಪ್ಯಮಸ್ತಿ. ಅವರಿಗೆ ಪಡೆಯಲಾರದ ವಸ್ತು ಯಾವುದಿದೆ? ಎಲ್ಲವೂ ಅವರಿಗೆ ಸುಸಾಧ್ಯ, ಎಲ್ಲವೂ ಅವರಿಗೆ ಸುಲಭ್ಯ. ಆದ್ದರಿಂದ ಅವರ ಹೆಸರಿಗೆ ನಾನು ಹೇಳಿದ್ದೇನೆ, ಈ ದುರ್ಯೋಧನ ಹುಟ್ಟಿದಾಗ ನಾನು ಹೇಳಿದೆ ಇವನು ಮಹಾ ಕೆಟ್ಟದ್ದು, ಇದು ನರಿಯಂತೆ ಇವನು ಕೂಗಿದ, ಕತ್ತೆಯೆಲ್ಲ ಪ್ರತಿಯಾಗಿ ಶಬ್ದವನ್ನು ಮಾಡಿದೆವು, ಇದೆಲ್ಲ ನಾನು ಹೇಳಿದೆ ನಿನಗೆ. ಅದಕ್ಕಾಗಿ ಇವನನ್ನ ಎತ್ತಿ ಹೊರಗೆ ಹಾಕು ಅಂತ ಹೇಳಿದ್ರೆ ನೀನು ಕೇಳಲಿಲ್ಲ. ಇಲ್ಲ ಇರಲಿ ಅಂತ ಅನ್ಕೊಂಡು ನಿನ್ನ ಮಗನ ಮೇಲಿನ ಮೋಹದಿಂದ ನೀನು ಅವನನ್ನ ಉಳಿಸಿಕೊಂಡದ್ದಕ್ಕಾದದ್ದೇನೀಗ ಅನರ್ಥ. ಇಂಥ ಎಲ್ಲ ಅನರ್ಥಗಳಿಗೆ ಈಗಾದ್ರೂ ನಾನು ಹೇಳ್ತೀನಿ, ಆಗ ನಾನು ಹೇಳಿದ್ದನ್ನು ನೀನು ಮಾಡಲಿಲ್ಲ, ಅದಕ್ಕಾಗಿ ಈಗ ಪಶ್ಚಾತ್ತಾಪ ಪಡ್ತಾ ಇದ್ದೀಯಾ? ಈಗ ನಾನು ಹೇಳಿದ್ದನ್ನು ನೀನು ಮಾಡಿಬಿಡು, ಮುಂದೆ ಪಶ್ಚಾತ್ತಾಪ ಪಡುವ ಪ್ರಸಂಗ ಬರುವುದಿಲ್ಲ. ಇಲ್ಲದಿದ್ರೆ ಮತ್ತೆ ಇನ್ನೊಂದು 20 ವರ್ಷಕ್ಕೆ ಪಶ್ಚಾತ್ತಾಪ ಪಡುವುದು, 14 ವರ್ಷಕ್ಕೆ ನಿಶ್ಚಿತ. ಹುಷಾರ್ ಅಂತ ಹೇಳಿದ್ರೆ ಆಗ ಧೃತರಾಷ್ಟ್ರ ಅಂತಾನೆ, ತಾಪೋನತೆ ಭವಿತಾ ಪ್ರೀತಿಯೋಗ ತ್ವಂಚೇನ್ ನಗೃಹಾತಿ ಸುತಂ ಸಹಾಯೈ ದುರ್ಯೋಧನಂ ಸಹಿತಂ ವೈ ನಿಗೃಹ್ಯ ಪಾಂಡೋಃ ಪುತ್ರಂ ಪ್ರಕುರುಷ್ವಾಧಿಪತ್ಯೆ ಏತದ್ವಾಕ್ಯಂ ವಿದುರಯತ್ತೆ ಸಭಾಯಾಂ ಇಹ ಪ್ರೋಕ್ತಂ ಪಾಂಡವಾನ್ ಪ್ರಾಪ್ಯ ಮಾಂಚ ಹಿತಂ ತೇಷಾಂ ಅಹಿತಂ ಮಾಮಕಾನಾಂ ಏತತ್ ಸರ್ವಂ ಮಮ ನಾವೈತಿ ಚೇತಃ. ವಿದುರ, ನೀನಿಷ್ಟೊತ್ತಿನವರೆಗೆ ನಿನಗೆ ಒಳ್ಳೆ ಮಾತುಗಳನ್ನ, ನಿನ್ನಿಂದ ಹಿತವಾದ ಮಾತುಗಳನ್ನ ಕೇಳಬೇಕು ಅಂತ ನಾನು ಬಯಸಿ ಕೇಳಿದೆ, ಹಂಬಲಿಸಿ ಕೇಳಿದ್ದು. ನೀನೇನಾದ್ರೂ ಹಿತ ಹೇಳ್ತಿ ಅಂತ. ಆದ್ರೆ ನೀನೇನ್ ಮಾಡಿದಿ? ನಮಗೆಲ್ಲ ಅಹಿತ, ಅವರಿಗೆ ಮಾತ್ರ ಹಿತ, ಇಂಥ ಮಾತುಗಳನ್ನ ಹೇಳಿದೆ. ಅವರಿಗೆ ರಾಜ್ಯ ಕೊಡು ಅಂದ್ರೆ ಏನು? ಅವರಿಗೆ ರಾಜ್ಯ ಕೊಟ್ರೆ ಆಗೋದೇನು? ನಮಗೇನು ಹಿತವಾಯಿತು? ನಮಗೇನು ಹಿತವಾಗಲಿಲ್ಲ. ಆದ್ದರಿಂದ ನೀನು ಹೇಳಿದ ಮಾತು ನನಗೆ ಯಾಕೋ ಮನಸ್ಸಿಗೆ ಹಿಡಿಸ್ತಾ ಇಲ್ಲ, ನನಗೆ ಮನಸ್ಸಿಗೆ ಒಪ್ತಾನೆ ಇಲ್ಲ. ನಾವೈತಿ ಚೇತಃ, ನನ್ನ ಮನಸ್ಸು ಒಪ್ತಾ ಇಲ್ಲ, ಅದನ್ನ ಹೌದು ಹೀಗೆ ಮಾಡಬೇಕು ಅಂತ ಅನಿಸ್ತಾನೆ ಇಲ್ಲ. ನಾನು ಹೇಗೆ ಮಾಡಲಿ? ನೀನು ಕೇವಲ ಅವರಿಗೆ ಹಿತವನ್ನು ಮಾಡ್ತಿ, ನಮಗೆ ಯಾವಾಗಲೂ ಅಹಿತವನ್ನು ಮಾಡ್ತಿ. ನಮಗೆ ಅಹಿತವನ್ನು ಮಾಡುವ ಮಾತುಗಳನ್ನು ನೀನು ಆಡ್ತಾ ಇದ್ದೀಯ. ಆದ್ದರಿಂದ ನಿನಗೆ ಬೇಕಾದ್ರೆ ಇರು, ಬೇಡಾದ್ರೆ ಹೋಗಿ ಎದ್ದೋಗ್ಬಿಡು. ಇದಂ ತಿದಾನಿಂ ಗತಯಮ ನಿಶ್ಚಿತಂ ತೇಷಾಮರ್ಥೆ ಪಾಂಡವಾನಂ ಯದಾರ್ಥ ತೇನಾದ್ಯ ಮನ್ನೇ ನಾಸಿ ಹಿತೋ ಮಮೇತಿ. ನನ್ನ ಹಿತೈಷಿ ಅಲ್ಲ ನೀನು ಅಂತ ನನಗೆ ಮನಸ್ಸಿಗೆ ತುಂಬಾ ಗೊತ್ತಾಗಿದೆ, ಗಟ್ಟಿಯಾಗಿ ಗೊತ್ತಾಗಿದೆ. ಆದ್ದರಿಂದ ಕಥಂ ಹಿ ಪುತ್ರಂ ಪಾಂಡವಾರ್ಥೆ ತ್ಯಜೇಯಂ ಅಸಂಶಯಂತೆ ಸ್ವಂವೈ ದೇಹಂ ಪರಹೇತೋ ತ್ಯಜೇತಿ. ಇನ್ನೊಬ್ಬರಿಗಾಗಿ ನನ್ನ ದೇಹವನ್ನು ಬಿಡು ಅಂತಂದಂತೆ, ಇನ್ನೊಬ್ಬರ ಐಶ್ವರ್ಯಕ್ಕಾಗಿ ನಮ್ಮ ಐಶ್ವರ್ಯವನ್ನು ಬಿಡು ಅಂತಂದ್ರೆ ಇನ್ನೊಬ್ಬರಿಗಾಗಿ ನನ್ನ ದೇಹವನ್ನು ಬಿಡು ಅಂತ ಹೇಳಿದ ಹಾಗೆ. ಇದು ಹೇಗೆ ಒಪ್ಲಿಕ್ಕಾಗತ್ತೆ? ಯಾವ ಕಾಲದಲ್ಲೂ ಯಾವ ಮನುಷ್ಯನೂ ಒಪ್ಪಲಾರ. ಆದ್ದರಿಂದ ಈ ಮಾತನ್ನ ನನಗೆ ಹೇಳುವುದಕ್ಕೆ ಹೋಗಬೇಡ, ನಾನು ಕೇಳುವುದಿಲ್ಲ. ಧೃತರಾಷ್ಟ್ರನ ಮನಸ್ಸು ಇಷ್ಟಾಗಿ ಗಟ್ಟಿಯಾಗಿದೆ, ಅವನು ಎಂದೆಂದಿಗೂ ಈ ಮೋಹದಿಂದ ಹೊರಗೆ ಬರುವುದು ಸಾಧ್ಯವಾಗಿಲ್ಲ. ಯಥೇಚ್ಛಕಂ ಗಚ್ಚವಾ ತಿಷ್ಠವಾತ್ವಂ ಸುಸಂತ್ಯಮಾನ ಅಸತಿ ಸ್ತ್ರೀ ಜಹಾತಿ. ಕೆಟ್ಟ ಹೆಣ್ಣು ಗಂಡ ಎಷ್ಟೇ ಸಮಾಧಾನಗೊಳಿಸಿದ್ರು ಬಿಟ್ಟು ಹೋಗಿಬಿಡುತ್ತಲ್ಲ, ಆ ರೀತಿಯಾಗಿ ನಿನಗೆ ಬೇಕಾದ್ರೆ ನಾನು ಇಷ್ಟು ಸಮಾಧಾನ ಹೇಳ್ತೀನಿ, ನಿನಗೆ ಬೇಕಾದ್ರೆ ನೀನು ಇರು, ಬೇಡವಾದ್ರೆ ಬಿಟ್ಟು ಹೋಗು, ಎಲ್ಲೋಗ್ತಿ ಹೋಗು ಅಂತ ಒಳ್ಳೆ ಹಿತೈಷಿಯಾದ ವಿದುರನಿಗೆ ಧೃತರಾಷ್ಟ್ರ ಈ ತರಹ ಮಾತಾಡಿ ಕಳಿಸ್ತಾನೆ. ವಿದುರ ಕ್ಷಣ ನಿಲ್ಲುವುದಿಲ್ಲ, ಹೊರಟು ಹೋಗ್ಬಿಡ್ತಾನೆ. ಆಗಿಂದಾಗ ಹೊರಟೋಗ್ತಾನೆ. ಬೇಡ, ಇಲ್ಲಿರೋದು ಬೇಡ, ಈಗ ಪ್ರಸಂಗ ಸಿಕ್ಕಿದೆ ಸಾಕು, ನಾವು ಪಾಂಡವರ ಬೆನ್ನತ್ತಿ ಹೋಗೋಣ, ಪಾಂಡವರು ಸಿಗುವುದಿಲ್ಲ ನಮಗೆ, ಅವರ ಭೇಟಿಯಾಗಿ ಅವರ ಜೊತೆಗೆ ಇರೋಣ ಅಂತ ಹೇಳಿ ಹೊರಟೋದ. ಪಾಂಡವಸ್ತು ವನೇವಾಸಂ ಉದ್ದೇಶ್ಯ ಭರತರ್ಷಭಾ ಪ್ರಯಯುರ್ಜಾಹ್ನವೀಕೂಲ ಕುರುಕ್ಷೇತ್ರಂ ಸಹಾನುಗಾಹ. ಹೋಗ್ತಾ ಇದ್ದಾರೆ ಪಾಂಡವರು, ಒಂದು ದೇಶದಿಂದ ಇನ್ನೊಂದು, ಒಂದು ಅರಣ್ಯದಿಂದ ಇನ್ನೊಂದು, ಹೀಗೆ ಬದಲಾಯಿಸ್ತಾ ಹೋಗ್ತಾ ಇದ್ದಾರೆ. ತಥೋಗತ್ವ ವಿದುರ ಕಾಮ್ಯಕಂತದ್ ಶೀಘ್ರೈರಶ್ವೈಹಿ. ಅತಿ ವೇಗದಿಂದ ಕುದುರೆ ತೆಗೆದುಕೊಂಡು ಏರಿ ಹೋಗಿ ಅಲ್ಲಿ ಧರ್ಮರಾಜ, ಭೀಮ, ಅರ್ಜುನ, ನಕಲ, ಸಹದೇವ ಎಲ್ಲ ಇದ್ದಾರೆ, ದ್ರೌಪದಿ ಇದ್ದಾಳೆ, ಬ್ರಾಹ್ಮಣರೆಲ್ಲ ಕೂತಿದ್ದಾರೆ, ಸಾವಿರಾರು ಬ್ರಾಹ್ಮಣ ಜನ. ಇಷ್ಟೆಲ್ಲರ ಮಧ್ಯದಲ್ಲಿ ಧರ್ಮರಾಜ ಕೂತಿರುವ ಸಂದರ್ಭದಲ್ಲಿ ವಿದುರನನ್ನ ದೂರದಿಂದ ಕಾಣಿಸಿದ ತಕ್ಷಣ ಮನಸ್ಸಿನಲ್ಲಿ ಮತ್ತೆ ಗೊಂದಲ ಶುರುವಾಯಿತು ಧರ್ಮರಾಜನಲ್ಲಿ. ಓಹೋ, ಮತ್ತಿನ್ನೇನು ಬಂತು ಈ ವಿದುರನಿಂದ ಸಂದೇಶ? ಏನು ಸಂದೇಶ ಬಂತು? ನಮ್ಮಪ್ಪನಿಂದ ಏನು ಬಂತು? ಇನ್ನು ಮತ್ತೆ ಜೂಜಿಗೆ ಕರೆದಾನು. ಇಷ್ಟು ದಿನಗಳವರೆಗೆ ಮೊದಲು ಹಣ ರಾಜ್ಯವನ್ನು ಕಸ್ಕೊಂಡ,
ಈಗ ಅರಣ್ಯಕ್ಕೆ ಹೋಗಬೇಕು ಅಂತ ಹೇಳಿದ. ಈಗ ಪ್ರಾಯ ನಮ್ಮ ಆಯುಧಗಳನ್ನು ಇನ್ನು ಉಪಯೋಗಿಸಬಾರದು ಅಂತ ಪಣಕ್ಕಿಟ್ಟು ಅಂತ ಹೇಳಿದ್ರೆ, ಆಯುಧಗಳನ್ನೇ ಪಣಕ್ಕಿಡು ಅಂತ ಹೇಳಿದ್ರೆ ಅದಕ್ಕೆ ಜೂಜಿಗೆ ಕರೆದಾನು ಅಂತ ಧರ್ಮರಾಜನಿಗೆ ಬಹಳ ಗೊಂದಲವಾಗಿದೆ. ಅವನಂತಾನೆ ಸಮಾಹೂತ ಕೇನಚಿದ ಆಹವಾಯ ನಾಹಂ ಶಕ್ತೋ ಭೀಮಸೇನಾಪಯಾತಂ ಗಾಂಡೀವೇಚ ಸಂಶಯಿತೆ ಕಥನ್ನು ರಾಜ್ಯ ಪ್ರಾಪ್ತಿ ಸಂಶಯಿತಾ ಭವೇನ್ನ ಕಚ್ಚಿನ್ನಾಯಂ ವಚನಾತ್ ಸೌಬಲಸ್ಯ ಸಮಹ್ವಾತಂ ದೇವನಾಯೋಪಯಾತಿ ಕಚ್ಚಿತ್ ಕ್ಷುದ್ರ ಕುಶಲೀ ಚಾಯುಧಾನಿ ಜೇಷ್ಯತ್ಯಸ್ಮಾಂ ಪುನರೇವ ಅಕ್ಷವತ್ಯಾಂ. ಜೂಜಾಟದಲ್ಲಿ ಮತ್ತೆ ನಮ್ಮ ಒಂದೊಂದು ಆಯುಧಗಳನ್ನು ನೀವು ಗಾಂಡೀವವನ್ನು ಉಪಯೋಗಿಸಲಿಕ್ಕಿಲ್ಲ, ಗದೆಯನ್ನು ಉಪಯೋಗಿಸಲಿಕ್ಕಿಲ್ಲ, ಬಾಣವನ್ನು ಉಪಯೋಗಿಸಲಿಕ್ಕಿಲ್ಲ. ಒಂದೊಂದೇ ಜೂಜಾಟದಲ್ಲಿ ಪ್ರತಿಜ್ಞೆಯನ್ನು ಮಾಡಿಸಿ ಎಲ್ಲ ಆಯುಧಗಳನ್ನು ಬಿಡಿಸುವ ಕೆಲಸವನ್ನು ಮಾಡಿಬಿಟ್ರೆ ಏನು ಮಾಡೋದು ಅಂತ. ವಿದುರ ಬಂದದ್ದು ಹಿಂದೆ 2 ಸಲ ಬಂದಾಗ ಸೈಕಾಲಜಿಯಲ್ಲಿ ಹೇಳ್ತಾರೆ, ಒಬ್ಬ ಮನುಷ್ಯ ಬಂದು ಒಂದು ನಾಯಿಗೆ ಮಾಂಸದ ತುಂಡು ಹಾಕಿದ ಅಂತಂದ್ರೆ, ಒಂದು 10 ದಿನ ಹಾಗೆ ಹಾಕಿದ ಅಂದ್ರೆ 11ನೆಯ ದಿನ ಆ ಮನುಷ್ಯ ಬರ್ತಾ ಇರುವಾಗ ಇವನು ಮಾಂಸದ ತುಂಡು ಹಾಕ್ತಾನೆ ಅಂತ ಬಾಯಿ ತಕ್ಕೊಂಡು ಕೂತಿರ್ತದಂತೆ. ಸೈಕಾಲಜಿಯಲ್ಲಿ ಹೇಳುವ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದಂತಹ ಒಂದು ಕಥೆ. ಹಾಗೆ ವಿದುರ 1ನೇ ಸಲ ಬಂದಾಗಲೂ ಜೂಜಾಟಕ್ಕೆ ಕರೆದ, 2ನೇ ಸಲ ಬಂದಾಗಲೂ ಜೂಜಾಟಕ್ಕೆ ಕರೆದ. ಹಾಗಾದ್ರೆ 3ನೇ ಸಲ ಈಗ ಬರ್ತಾ ಇದ್ದಾನೆ, ಈಗಲೂ ಕೂಡ ಜೂಜಾಟಕ್ಕೆ ಕರೀತಾ ಇದ್ದಾರೆ. ಈಗ ನಾವು ಕೇವಲ ಅರಣ್ಯಕ್ಕೆ ಹೋದದ್ದು ಸಾಕಾಗಿಲ್ಲ, ಅರಣ್ಯಕ್ಕೆ ಹೋಗುವುದಷ್ಟೇ ಅಲ್ಲ, ನೀವು ಇನ್ನು ಮೇಲೆ ಯುದ್ಧವಾಡತಕ್ಕದ್ದಲ್ಲ ನಮ್ಮ ಜೊತೆಗೆ. ಅಂತೇ ಪಣವನ್ನಿಡಿಸಿ ನಮ್ಮ ಜೊತೆಗೆ ನಮ್ಮನ್ನು ಸೋಲಿಸಿ ಬಿಟ್ರೆ ನಮ್ ಗತಿ ಏನು ಅಂತ ಧರ್ಮರಾಜನಿಗೆ ಆಲೋಚನೆ ಆಗಿದೆ. ಈ ಕಡೆಗೆ ವಿದುರ ಬಂದ ತಕ್ಷಣ ಅವನಿಗೆ ಸತ್ಕಾರವನ್ನು ಮಾಡಿದ್ದಾರೆ, ಭಾರಿ ಗೌರವವನ್ನು ಮಾಡಿದರು, ಕೂಡಿಸಿದ್ರು. ಕೇಳಿದಾಗ ಅವ ಆಲಿಂಗನ ಮಾಡಿಕೊಂಡು ಆಶೀರ್ವಾದ ಮಾಡಿ ಎಲ್ಲವನ್ನು ಮಾಡಿದ ಮೇಲೆ ಹೇಳ್ತಾನೆ, ಏನಾಯ್ತು? ಇಲ್ಲ, ನಾನು ಕೇಳಿದ, ನಮ್ಮ ಅಣ್ಣ ಧೃತರಾಷ್ಟ್ರ ನನಗೆ ಕೇಳಿದ, ನಾನು ಏನ್ ಮಾಡಬೇಕು, ಯಾವುದು ಹಿತ ಅಂತ ನನಗೆ ಕೇಳಿದಾಗ ನಾನು ಹೇಳಿದೆ ರಾಜ್ಯವನ್ನು ಒಪ್ಪಿಸಿಬಿಡು ಅಂತ ಹೇಳಿದಾಗ ಅವನಿಗೆ ಬಹಳ ಬೇಸರವಾಯಿತು. ನೀನು ಪಾಂಡವರಿಗೆ ಹಿತವನ್ನು ಹೇಳ್ತಿ, ನನಗೆಲ್ಲ ಅಹಿತವನ್ನು ಮಾಡ್ತಿ ಅಂತ ಹೇಳಿ ಕೋಪಿಸಿಕೊಂಡು ನನ್ನನ್ನು ಹೋಗ್ಬಿಡು ಅಂತ ಹೇಳಿದ. ಅದಕ್ಕೆ ನಾನು ಹೊರಟು ಬಂದೆ ನಿಮ್ಮ ಹತ್ರ. ಬಹಳ ಸಂತೋಷವಾಯಿತು, ಇದ್ದು ಬಿಡು ಅಂತ ಧರ್ಮರಾಜ ಒಂದೇ ಮಾತಿಗೆ ಹೇಳಿದ. ಅವರನ್ನ ಏನ್ ಮಾಡೋದು? ಧರ್ಮರಾಜ ಆಗ ವಿದುರ ಒಂದು ಮಾತನ್ನು ಹೇಳ್ತಾನೆ, ಬಹಳ ಚೆನ್ನಾಗಿದೆ. ಯಥಾತುರಸ್ಯೇವ ಹಿ ಪಥ್ಯಮೌಷಧಂ ನರೋಚತೆ ಸ್ಮಸ್ಯ ತದುಚ್ಯಮಾನಂ ನ ಶ್ರೇಯಸೆ ಯತತೆ ಜಾತಶತ್ರೋ ಸ್ತ್ರೀ ಶ್ರೋತ್ರಿಯಸ್ಯೇವ ಗೃಹೇ ಪ್ರದುಷ್ಟ. ಬಹಳ ಸುಂದರವಾದ ಮಾತು. ಯಾವ ಮನುಷ್ಯ ಸಾಯುವವನೋ ಅವನಿಗೆ ಯಾವ ಔಷಧಿಯೂ ಸೇರುವುದಿಲ್ಲ. ಯಾವ ಮನುಷ್ಯ ಸಾಯೋದು ನಿಶ್ಚಿತವಾಗಿದೆ ಅವನಿಗೆ ಔಷಧಿ ಸೇರುವುದಿಲ್ಲ. ಯಾಕೆ? ಔಷಧಿ ಸೇರಿಬಿಟ್ರೆ ಅವನು ತೋಳ್ತಾನೆ, ಗುಣವಾದೀತು, ಗುಣವಾಗುವ ಸಂಭವವಿದೆ. ಹಾಗಾಗಿ ಗುಣವಾಗಬಾರದು ಅಂತಾಗಿದ್ರೆ ದೇವರು ಅವನಿಗೇನು ಮಾಡ್ತಾನೆ? ಅರುಚಿಯನ್ನು ಕೊಡ್ತಾನೆ, ಔಷಧಿಯನ್ನು ತೆಗೆದುಕೊಳ್ಳಬಾರದು. ಹಾಗೆ ಮನುಷ್ಯನಿಗೆ ಒಳ್ಳೇದಾಗಬಾರದು ಅಂತಾದ್ರೆ ಸಾಧನೆ ಮಾಡಿಸುವುದಿಲ್ಲ ದೇವರು, ಒಳ್ಳೇದಾಗಬೇಕು ಅಂತಾದ್ರೆ ಸಾಧನೆ ಮಾಡಿಸ್ತಾನೆ ಪರಮಾತ್ಮ. ಆದ್ದರಿಂದ ಸಾಧನೆ ಮಾಡುವುದು ಅಂತೇನಿದೆ, ಒಳ್ಳೆ ಮಾತುಗಳನ್ನು, ಹಿತವಾದದ್ದನ್ನು, ಯಾರಾದರೂ ಹೇಳಿದ್ದನ್ನ ಕೇಳಿಸಿಕೊಳ್ಳುವುದು ನಾವು ಯಾವಾಗ ಸಾಧ್ಯ? ಕೇವಲ ನಮಗೆ ಒಳ್ಳೇದಾಗುವುದಿದ್ದರೆ. ಹಾಗಂದು ಬಿಡುವುದಕ್ಕೆ ಸಾಧ್ಯವಿಲ್ಲ. ಹೇಳುವ ತಾತ್ಪರ್ಯವೇನು? ನಾವು ಕೇಳಿದರೆ ಮಾತ್ರ ನಮಗೆ ಹಿತವಾಗತ್ತೆ, ಇಲ್ಲದಿದ್ದರೆ ಹಿತವಾಗುವುದಿಲ್ಲ. ಈ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದಾನೆ. ನಾನು ಧೃತರಾಷ್ಟ್ರನಿಗೆ ಬಾರಿ ಬಾರಿ ಹೇಳಿದೆ, ಇದು ಕೆಟ್ಟದ್ದು, ಇದು ತಪ್ಪು ಕೆಲಸ, ಪಾಪ ಕೆಲಸ, ಹೀಗೆ ಮಾಡಬೇಡ. ಅವರ ಹಣವನ್ನು ತೆಗೆದುಕೊಂಡು ರಾಜ್ಯವನ್ನು ಕಸಿದುಕೊಂಡು ನೀನೇನು ಹಿತ ಮಾಡುವುದಿದ್ದಿ ಅಂತ ನಾನು ಹೇಳಿದೆ. ಆದರೆ ಅವನು ಹೇಳಿದ ಮಾತು ಯಾವುದು ಅವನ ಕಿವಿಗೆ ಬೀಳಲಿಲ್ಲ, ಅವನಿಗೆ ಮನಸ್ಸಿಗೆ ರುಚಿಯಾಗಲಿಲ್ಲ. ಧ್ರುವಂ ನರೋಚೇದ್ ಭರತರ್ಷಭಸ್ಯ ಪತಿ ಕುಮಾರ್ಯ ಇವ 60 ವರ್ಷ ಧ್ರುವಂ ವಿನಾಶೋ ನೃಪ ಕೌರವಾಣಂ ನವೈ ಶ್ರೇಯ ಧೃತರಾಷ್ಟ್ರ ಪರೈತಿ. ಮಹಾ ಅನರ್ಥಕ್ಕೆ ಈಡಾಗ್ತಾ ಇದ್ದಾನೆ, ಹೆಜ್ಜೆ ಹೆಜ್ಜೆಗೆ ತಪ್ಪುಗಳನ್ನು ಮಾಡ್ತಾನೆ, ಹೆಜ್ಜೆ ಹೆಜ್ಜೆಗೆ ಪಾಪಗಳನ್ನು ಮಾಡ್ತಾನೆ ಧೃತರಾಷ್ಟ್ರ. ಆದ್ದರಿಂದ ಅವನಿಗೇನು ಒಳ್ಳೇದಾಗ್ತಾ ಇಲ್ಲ. ಅವನಿಗೆ ಯಥಾಚ ಪರಣಯ ಪುಷ್ಕರಸ್ಯಾವಸಕ್ತಂ, ಕಮಲದ ಎಲೆಯಲ್ಲಿ ಒಂದು ಹಣ್ಣು ನೀರು ಬಿದ್ದರೆ ಅದು ಇಂಗುತ್ತಾ, ಅದು ಹಸಿಯಾಗತ್ತಾ? ಇಲ್ಲ, ಅದು ನೇರ ಕೆಳಗೆ ಬಿದ್ದು ಬಿಡುತ್ತದೆ, ಏನು ವಿಕಾರವೇ ಆಗುವುದಿಲ್ಲ. ಅಲ್ಲಿ ನೀರು ಹಾಕಿತ್ತೋ ಗೊತ್ತೂ ಆಗುವುದಿಲ್ಲ. ವರ್ಷಗಳವರೆಗೆ ನೀರು ಹಾಕಿ ಎಲೆ ಇದ್ರೆ ಆ ಎಲೆಗೆ ಹತ್ಕೊಳ್ಳುವುದಿಲ್ಲ, ಅಷ್ಟು ಏನು ನಿರ್ಲಿಪ್ತವಾಗಿರ್ತದೆ. ಹಾಗೆ ನಾನು ಮಾಡಿದ ಯಾವ ಉಪದೇಶಗಳು ಕೂಡ ಧೃತರಾಷ್ಟ್ರನ ಕಿವಿಗೆ ಮುಟ್ಟುತ್ತಾ ಇಲ್ಲ, ಮನಸ್ಸಿಗಂತೂ ಗೊತ್ತೇ ಆಗ್ತಾ ಇಲ್ಲ. ಅಷ್ಟು ದೂರವಾಗಿದ್ದಾನವನು, ಏನು ಉಪಾಯವಿಲ್ಲ ಇದಕ್ಕೆ, ಅವನ ಪ್ರಾರಬ್ಧ. ಯಥಾಚ ತತಕ್ರುದ್ಧೋ ಧೃತರಾಷ್ಟ್ರೋ ಬ್ರವೀನ್ಮ ಯಸ್ಮಿನ್ ಶ್ರದ್ಧಾ, ಯಾರಲ್ಲಿ ನನಗೆ ಶ್ರದ್ಧೆಯೋ ಅವರ ಹತ್ರ ನೀನು ಹೋಗು, ನನ್ನ ಹತ್ರ ಬರಬೇಡ ಅಂತ ಹೇಳಿ ಬೈದು ಬಿಟ್ಟ. ಅದಕ್ಕಾಗಿ ಅವನು ಮುನಿಸಿದ್ದಕ್ಕೆ ನಾನು ಹೊರಟು ಅವನನ್ನ ಬಿಟ್ಟು ದೂರ ಬಂದೆ, ಇಲ್ಲಿ ಬಂದಿದ್ದೇನೆ ಅಂತ ಹೇಳಿ. ಸತ್ಯಂ ಶ್ರೇಷ್ಠಂ ಪಾಂಡವ ನಿಷ್ಪ್ರಲಾಪಂ
ತುಲ್ಯಂ ಚಾನ್ನಂ ಸಹ ಭೋಜ್ಯಂ ಸಹಾಯೈ ಆತ್ಮ ಚೈಷಾಮಗ್ರತೋ ನಾತಿವರ್ತೇತ್ ಏವಂ ವೃತ್ತಿರ್ ವರ್ಧತೆ ಭೂಮಿಪಾದ. ಎಲ್ಲರ ಜೊತೆಗೆ ನೀನು ಸುಖವಾಗಿರ್ತೀಯ, ಇಷ್ಟೆಲ್ಲ ಬ್ರಾಹ್ಮಣರಿಗೆ ಪೋಷಣೆ ಮಾಡ್ತಾ ಇದೆಯಲ್ಲ, ನಿನಗೆ ಹಿತವಿದೆ. ಅದ್ಭುತವಾದ ಮಾತುಗಳನ್ನ ಹೇಳಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ. ಈ ಕಡೆ ವಿದುರ ಯಾವಾಗ ಹೋದ, ಧೃತರಾಷ್ಟ್ರ ಮನೆಯಲ್ಲಿ ಕೂತ್ಕೊಂಡವನೇ ಮನಸ್ಸಿನಲ್ಲಿ ಆಲೋಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಬಹಳ ಮನಸ್ಸಿಗೆ ಅಸಮಾಧಾನವಾಗಿದೆ. ವಿದುರ ಇಲ್ಲದೆ ವಿದುರನ ಯಾವ ಮಾತುಗಳನ್ನು ಪ್ರಾಯ ಕೇಳಿಲ್ಲ. ಅಂದ್ರೆ ಪ್ರಧಾನವಾದಂತಹ ಘಟ್ಟದ ಸಂದರ್ಭದಲ್ಲಿ ವಿದುರ ಹೇಳಿದಂತಹ ಅನೇಕ ಮಾತುಗಳನ್ನು ತಳ್ಳಿ ಹಾಕಿದ. ಆದರೆ ವಿದುರ ಇಲ್ಲದೆ ಕಾಲ ಕಳೆಯುವುದು ಧೃತರಾಷ್ಟ್ರನಿಗೆ ಬಹಳ ಅಸಾಧ್ಯವಾಯಿತು, ತುಂಬಾ ಅಸಾಧ್ಯವಾಯಿತು. ವಿದುರನ ಮೇಲೆ ಅಷ್ಟು ಪ್ರೀತಿ ತಮ್ಮ, ಹಾಗಾಗಿ ವಿದುರನ ಮೇಲೆ ತುಂಬಾ ಪ್ರೀತಿ. ಅವನನ್ನು ಕರೆಸಬೇಕು. ಸಂಜಯನಿಗೆ ಕರೆದ. ತನ್ನ ಮನೆಯಿಂದ ಸಭಾಗಾರಕ್ಕೆ ಬರ್ತಾ ಇದ್ದಾನೆ. ಸಭೆಗೆ ಬರ್ತಾ ಇರುವಾಗಲೇನೆ ಕುಸಿದು ಕೆಳಗೆ ಬಿದ್ದ. ವಿದುರ ಹೋದದ್ದು ಗೊತ್ತಾಗಿ ಕೆಳಗೆ ಕುಸಿದು ಬಿದ್ದ. ಬಹಳ ದುಃಖವಾಗಿದೆ. ದುಃಖವಾದಾಗ ಎಚ್ಚೆತ್ತ ಮೇಲೆ, ಸ್ವಲ್ಪ ಹೊತ್ತಾದ ಮೇಲೆ ಎಚ್ಚೆತ್ತ. ಆಗ ಪಕ್ಕದಲ್ಲಿರುವ ಸಂಜಯನಿಗೆ ಹೇಳ್ತಾನೆ, ಸಂಜಯ ಈಗಿಂದೀಗ ಹೋಗಿ ವಿದುರನನ್ನು ಕರ್ಕೊಂಡು ಬಾ. ವಿದುರ ಬರಲೇಬೇಕು. ವಿದುರ ಬಂದ್ರೆ ನಾನು ಬದುಕ್ತೇನೆ, ಇಲ್ಲದಿದ್ರೆ ಬದುಕೋದೇ ಇಲ್ಲ. ವಿದುರ ಕೋಪಿಸಿಕೊಂಡು ಹೋಗಿ ಅವನಿನ್ನು ಬರುವುದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ವಿಪಕ್ಷೆ ಬಾಧಕವನು ಹೇಳಿದ, ಅವನನ್ನು ಕರ್ಕೊಂಡು ಬರಬೇಕು ನೀನು, ಅವನು ಬರಲೇಬೇಕು, ಇಲ್ಲದಿದ್ರೆ ನಾನು ಪ್ರಾಣ ಬಿಟ್ಬಿಡ್ತೀನಿ. ಆಯ್ತು ಅಂತ ಹೇಳಿ ಸಂಜಯ್ ಹೋಗಿ ಒಂದೇ ಕ್ಷಣಕ್ಕೆ ಹೋಗಿ ಅವನನ್ನು ಕರ್ಕೊಂಡು ಬಂದ. ತಿರುಗಿ ಬಂದು ಅವನಿಗೆ ಹೇಳಿದೆ, ಈಗ ಬರಬೇಕು, ಅಣ್ಣ ಕಾಯ್ತಾ ಇದ್ದಾರೆ, ನೀನು ಬರದೇ ಇದ್ರೆ ಸಾಯ್ತಾನಂತೆ, ಬರಬೇಕು. ಬಂದ. ವಿದುರ ಧೃತರಾಷ್ಟ್ರನ ಮೇಲೆ ಅಷ್ಟೇ ಪ್ರೀತಿ ಇತ್ತು ಅವನಿಗೆ, ಬಹಳ ತುಂಬಾ ಗೌರವವಿತ್ತು. ಎಷ್ಟು ಅವನು ಮಾಡುವ ತಪ್ಪುಗಳನ್ನು ಖಂಡನೆ ಮಾಡ್ತಾ ಇದ್ನೋ ಅಷ್ಟೇ ಪ್ರೀತಿ ಇತ್ತು ಅವನಲ್ಲಿ, ಗೌರವವಿತ್ತು. ಹಾಗಾಗಿ ಬಂದು ನಮಸ್ಕಾರ ಮಾಡಿದ, ಆಲಿಂಗನ ಮಾಡಿಕೊಂಡ. ವಿದುರನನ್ನ ತೊಡೆ ಮೇಲೆ ಕೂಡಿಸಿಕೊಂಡು ಮೂರ್ಧಿ ಆಘಾಯ ಅವನನ್ನ ಹತ್ತಿರದಲ್ಲಿ ಕೂಡು ಅಂತ ಹೇಳ್ತಾನೆ. ನೀನಿಲ್ಲದೆ ನಾನು ಹೇಗೆ ಬದುಕೋದು ಸಾಧ್ಯವಿಲ್ಲ, ನೀನಿರ್ಬೇಕು ಅಂತ ಹೇಳಿ ವೆಲೀಕಂ ಕೃತಪಂ ವೈ ಪ್ರಾಜ್ಞೇನ ಅಮಿತ ಬುದ್ಧಿನ ಸವ್ಯಲೀಕಂ ಕಥಂ ಪ್ರಾಪ್ತೋ ಮತ್ತ ಪರಮ ಬುದ್ಧಿಮಾನ್ ನಯಹ್ಯ ಜೀವಿತಂ ಪ್ರಾಜ್ಞ. ಆಗ ಪರಸ್ಪರವಾಗಿ ಕ್ಷಮ ಮಾಡಬೇಕು ಅಂತ ವಿದುರ ಧೃತರಾಷ್ಟ್ರನಿಗೆ ಕೇಳಿಕೊಳ್ತಾನೆ, ಧೃತರಾಷ್ಟ್ರ ವಿದುರನಿಗೆ ಕೇಳಿಕೊಳ್ತಾನೆ, ತಪ್ಪಾಯ್ತು ನನ್ನನ್ನು ಕ್ಷಮಿಸು ಅಂತ. ಆಗ ಪರಸ್ಪರವಾಗಿ ಪ್ರೀತಿಯಿಂದಿರ್ತಾನೆ. ವಿದುರ ಹೇಳ್ತಾನೆ, ನಿನ್ನ ಮಕ್ಕಳು ಎಷ್ಟೋ ಅಷ್ಟೇ ಪಾಂಡವರ ಮಕ್ಕಳು, ಪಾಂಡವರ ಮಕ್ಕಳು ಎಷ್ಟೋ ಅಷ್ಟೇ ನಿನ್ನ ಮಕ್ಕಳು, ಒಂದೇ ಒಂದು ತೂಕ ಹೆಚ್ಚು. ಕಾರಣ ಏನು ಅಂದ್ರೆ ಅವರಿಗೆ ತಂದೆ ಇಲ್ಲ, ಅವರು ಬಹಳ ಮೆಚ್ಚಗಿನ ಜನ, ಆದ್ದರಿಂದ ನಾನು ಅವರ ಮೇಲೆ ಪ್ರೀತಿಯನ್ನು ಹೆಚ್ಚು ಮಾಡ್ತೇನೆ. ಸಾಮಾನ್ಯವಾಗಿ ಈ ವಿಧವಾಗಿರತಕ್ಕಂತಹ ಒಂದು ನಾವು ನೋಡ್ತೇವೆ. ಕೆಲವೊಮ್ಮೆ ವಿಪರೀತವಾಗಿದೆ. ಯಾರು ದುರ್ಬಲರ ಮೇಲೆ ತಂದೆ ತಾಯಿಗಳು ಹೆಚ್ಚು ಪ್ರೀತಿಯನ್ನ ಮಾಡುವುದಿಲ್ಲ. ಕೆಲವೊಮ್ಮೆ ಅತಿಯಾಗಿ ಪ್ರೀತಿಯನ್ನು ಮಾಡ್ತಿರ್ತಾರೆ. ಇದೆರಡೂ ನಾವು ನೋಡ್ತಿರ್ತೇವೆ. ಹಾಗಾಗಿ ಅವರು ದುರ್ಬಲರಾಗಿದ್ದಾರೆ, ಪ್ರಬಲರಾಗಿದ್ದರು, ಸಮರ್ಥರಾಗಿದ್ದರೂ ಕೂಡ ಅನಾಥರಾಗಿದ್ದಾರೆ. ತಂದೆ ಇಲ್ಲ ಅವರಿಗೆ, ರಾಜ್ಯ ಅವರಿಗೆ ಸಿಗುವಂತಿಲ್ಲ. ನಿನ್ನ ಮಕ್ಕಳೆಲ್ಲರೂ ಬಹಳ ದುಷ್ಟರು, ಅವರ ದೌರ್ಜನ್ಯದಿಂದ ಅವರಿಗೆ ಅನ್ಯಾಯವಾಗುವ ಸಂದರ್ಭಗಳು ಅನೇಕ ಸಲ ಬಂದು ಹೋಗಿವೆ. ಅದಕ್ಕಾಗಿ ಅವರ ಮೇಲೆ ಅನುಕಂಪೆ ಹೊರತು ನಿನ್ನ ಮಕ್ಕಳು ದೂರದವರು ಅಂತ ನಾನು ಮಾಡುವುದಕ್ಕೆ ನಾನು ತಯಾರಿಲ್ಲ ಅಂತ ವಿದುರ ಸ್ಪಷ್ಟೀಕರಣವನ್ನು ಮಾಡಿದ್ದಾನೆ. ಆಗಲಿ ಅಂತ ಹೇಳಿ ಒಪ್ಪಿಕೊಂಡ್ರು. ಆಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಪರಿಸಂತತಂ ಶಕುನಿರುವಾಚ. ಆಗ ಯಾವಾಗ ವಿದುರ ತಿರುಗಿ ಬಂದನೋ ದುರ್ಯೋಧನನ ಹೊಟ್ಟೆಯಲ್ಲಿ ಬೆಂಕಿ ಬಿತ್ತು. ವಿದುರ ಹೋಗಿದ್ದ ಪೀಡಾ ಪರಿಹಾರವಾಗಿತ್ತು, ಮತ್ತೆ ಬಂತಿದು ಅಂತ ಹೇಳಿ ವಿದುರನನ್ನ ಬಾಯಿಗೆ ಬಂದ ಹಾಗೆ ಬೈತಾನೆ ದುರ್ಯೋಧನ ಬಾಯಿಗೆ ಬಂದಂತೆ ಬೈದು ಕೊನೆಗೆ ಶಕುನಿ, ದುರ್ಯೋಧನ, ಕರ್ಣ, ದುಶ್ಯಾಸನ 4 ಜನ ಸೇರ್ಕೊಂಡು ಮತ್ತೆ ಚರ್ಚೆ ಮಾಡ್ತಾರೆ. ಏನ್ ಮಾಡಬೇಕು ಈಗ? ಪಾಂಡವರು ಇನ್ನು ಮೇಲೆ ಯುದ್ಧಕ್ಕೆ ತಿರುಗಿ ಬಂದು ಯುದ್ಧ ಮಾಡುವುದು ನಿಶ್ಚಿತ. ಅಷ್ಟರೊಳಗೆ ಏನಾದ್ರೂ ಅವರು ಕೊಂದು ಬಿಡಬೇಕು, ಅವರು ಸಂಹಾರ ಮಾಡಿಬಿಡಬೇಕು, ಹಾಗೆ ಹೇಗೆ ಅಂತ ಚರ್ಚೆ ಮಾಡ್ತಾ ಇದ್ದಾರೆ. ಮತ್ತೆ ತಿರುಗಿ ಬಂದ್ರೆ ಏನ್ ಮಾಡಬೇಕು ಅಂತ ಮೊದಲು ಚಿಂತೆ. ಆಗ ಶಕುನಿ ಹೇಳ್ತಾನೆ ದುರ್ಯೋಧನ ಯಾಕೆ ಹೆದರ್ತಿ? ಪಾಂಡವರು ಅತ್ಯಂತ ಸತ್ಯವಂತರವರು, ಎಂದೆಂದಿಗೂ ಸುಳ್ಳು ಮಾತಾಡೋದಿಲ್ಲ, ಯಾರೂ ಮಾತಾಡೋದಿಲ್ಲ. ತಥಾಪಿ ಧರ್ಮರಾಜ ಆ ಅಣ್ಣನ ಮಾತನ್ನ ಮೀರುವುದಂತೂ ಅಸಾಧ್ಯ. ಹಾಗಾಗಿ 13 ವರ್ಷ ಅಂದ್ರೆ 13 ವರ್ಷ ಪೂರ್ಣ ಆಗಲೇಬೇಕು. ಪೂರ್ಣ 13 ವರ್ಷ ಆಗದ ಹೊರತು ಧರ್ಮರಾಜ ತಿರುಗಿ ಬರೋದಕ್ಕೆ ವಿಚಾರವನ್ನು ಮಾಡುವುದಿಲ್ಲ. ನೀನೇನು ಯೋಚನೆ ಮಾಡಬೇಡ, ನಿಶ್ಚಿಂತವಾಗಿರು. ಅವನು ಇನ್ನೂ ಮನಸ್ಸಿಗೆ ಸಮಾಧಾನವಾಗಲಿಲ್ಲ, ಏನ್ ಮಾಡಬೇಕು? ಆಗ ಕರ್ಣ ಮಧ್ಯಕ್ಕೆ ಒಂದು ಹೇಳಿದ, ಅವ್ರು ಯಾವಾಗ ಬರ್ತಾರೋ ಬರ್ಲಿ, ಯಾವಾಗೇ ಬರ್ಲಿ, ಬಂದಾಗ ಅವನು ಜೂಜಾಡುವುದಿಲ್ಲ ಅಂತಿಲ್ಲ, ಆ ಜೂಜಾಡುವುದಂತೂ ನಿಶ್ಚಿತವೇ. ಹಾಗಾಗಿ ಅವನನ್ನು ಮತ್ತೊಮ್ಮೆ ಕರೆಸೋಣ ಜೂಜಿಗೆ, ಇನ್ನೊಮ್ಮೆ ಜೂಜಾಟದಲ್ಲಿ ಸೋಲಿಸೋಣ, ಮತ್ತೆ ಕಳಿಸೋಣ, ಅದಕ್ಕೆ ನಿನ್ ಚಿಂತೆ ಅಂತ ಕರ್ಣ ಮಧ್ಯದಲ್ಲಿ ಹೇಳ್ತಾನೆ.
ಆದರೂ ದುರ್ಯೋಧನನಿಗೆ ಸಮಾಧಾನವಾಗುವುದಿಲ್ಲ. ಸಮಾಧಾನವಾಗದೆ ಇವರ 3 ಜನರ ಕಡೆ ಮುಖವನ್ನು ಮಾಡದೆ ಮತ್ತೊಂದು ಕಡೆಗೆ ಮುಖ ಮಾಡಿ ಆಲೋಚನೆ ಮಾಡ್ತಾ ಕೂತಿರ್ತಾನೆ. ಆ ಸಂದರ್ಭದಲ್ಲಿ ಕರ್ಣನಿಗೆ ಗೊತ್ತಾಗತ್ತೆ, ಓಹೋ, ನಮ್ಮ ರಾಜನಿಗೆ, ನಮ್ಮ ಸ್ವಾಮಿಗೆ ಅಸಮಾಧಾನವಾಗಿದೆ. ಬರೀ ಜೂಜಾಟದಿಂದ ಅವರನ್ನು ಮೋಸ ಮಾಡಿ ಹೊರಗೆ ಕಳಿಸೋದು ಅಷ್ಟು ಮನಸ್ಸಿಗೆ ಹಿಡಿಸುವುದಿಲ್ಲ. ಇನ್ನೂ ಅವನಿಗೆ ವಿಶಿಷ್ಟವಾದಂತಹ ಏನಾದರೂ ಒಂದು ಉಪಲಬ್ಧಿ ಆಗಬೇಕು ಅಂತ ಅವನಿಗೆ ತೋರ್ತಾ ಇದೆ ಅಂತ ಅನ್ಕೊಂಡು ಆಗ ನಿಶ್ಚಯ ಮಾಡಿ ಆಗಿಂದಾಗ ಹೇಳ್ತಾನೆ, ಹೌದು, ನಾವೇನ್ ಮಾಡೋಣ, ಎಲ್ಲರೂ ಕೂಡಿ ಸೇರಿ ಈಗ ಅವನ ಮೇಲೆ ದಾಳಿ ಮಾಡಿ ಅವರನ್ನು ಕೊಂದು ಬಿಡೋಣ, ಪಾಂಡವರನ್ನು ಕೊಂದು ಬಿಡು, ಹೋಗೋದು ಕೊಂದು ಬಿಡು. ಆಗ ದುರ್ಯೋಧನ ಗರಕ್ಕನ ತಿರುಗಿ ಹಿಂದೆ ಕರ್ಣನ ಬಗ್ಗೆ ಭೇಷ್ ಅಂತಾನೆ, ಹೀಗಾಗಬೇಕು ಅಂತ. ಸರಿ, ಹಾಗಾದ್ರೆ ಸಿದ್ಧರಾದ ಯುದ್ಧಕ್ಕೆ ಸಿದ್ಧರಾಗಿ ಹೋಗಿ ಅವರನ್ನ ಏಕಾಂತದಲ್ಲಿ ಅವರು ಇರುವಾಗ, ಯಾರ್ಯಾರೂ ಇಲ್ಲ, ನಾವು ಚತುರಂಗ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಅವರನ್ನ ಸಂಹಾರ ಮಾಡಿ ಬಂದ್ಬಿಡು ಅಂತ ಹೇಳಿದಾಗ ಆಗಲಿ ಅಂತ ತಯಾರಾಗಿ ವಯಂತ ಶಸ್ತ್ರಾಣ್ಯಾದಾಯ ರಥಾನಾಸ್ಥಾಯ ದಂಶಿತಾ ಗಚ್ಛಾಮ ಸಹಿತಾ ಹಂತುಂ ಪಾಂಡವಾನ್ ನನಗೋಚರಾನ್. ಅರಣ್ಯದಲ್ಲಿರತಕ್ಕಂತಹ ಅವರ ಮೇಲೆ ದಾಳಿ ಮಾಡಿ ಅವರನ್ನ ಸಂಹಾರ ಮಾಡೋಣ, ಇಷ್ಟು ನಮ್ಮ ಕೆಲಸ ಆಯಿತು ಅಂತ ಹೇಳಿ ಎಲ್ಲರೂ ಸಿದ್ಧರಾಗ್ತಾರೆ. ತಯಾರಿ ನಡೀತಾ ಇರ್ತದೆ. ತಯಾರಿ ನಡೀತಾ ಇರುವ ಸಂದರ್ಭದಲ್ಲಿ ಆಗ ವೇದವ್ಯಾಸ ದೇವರು ಥಟ್ಟನೆ ಬರ್ತಾರೆ. ಯಾರಿಗೆ ಹೇಳದೆ ಕೇಳದೆ ದಿವ್ಯ ದೃಷ್ಟಿಯಿಂದ ಕಂಡು ಅಂತ ಮಹಾಭಾರತ ಹೇಳುತ್ತದೆ. ಸರ್ವಜ್ಞನಾದ ಪರಮಾತ್ಮನಿಗೆ ಗೊತ್ತಾಯಿತು. ಆಗಿಂದಾಗ ಪರಮಾತ್ಮ ಬಂದ. ವೇದವ್ಯಾಸ ದೇವರು ಬಂದರು. ಧೃತರಾಷ್ಟ್ರ ನಮಸ್ಕಾರ ಮಾಡಿ ಸ್ವಾಗತ ಮಾಡಿದರು. ಎಲ್ಲರೂ ಸತ್ಕಾರವನ್ನು ಮಾಡಿದ್ದಾರೆ. ವಿಶಿಷ್ಟ ಆಸನದಲ್ಲಿ ಕೂಡಿಸಿ ಅವರಿಂದ ಉಪದೇಶವನ್ನು ಕೇಳ್ತಾರೆ. ಏನು ಬಂದದ್ದು? ಏನಿಲ್ಲ, ದುರ್ಯೋಧನಾದಿಗಳು ಈ ರೀತಿ ಪಾಂಡವರ ಮೇಲೆ ದಾಳಿ ಮಾಡಿ ಕೊಲ್ಲಬೇಕು ಅಂತ ಅನ್ನೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಪ್ರಯತ್ನ ನನಗೆ ಅತ್ಯಂತ ಅಸಮಾಧಾನಕರವಾದದ್ದು, ಆದ್ದರಿಂದ ಬೇಡ ಅಂತ ಹೇಳುವುದಕ್ಕೆ ಬಂದಿದ್ದೇನೆ. ನನಗೆ ಗೊತ್ತಿಲ್ಲ, ಇಲ್ಲ ಗೊತ್ತಿಲ್ಲ ಏನಿಲ್ಲ, ಅವರು ಮಾಡ್ತಾ ಇದ್ದಾರೆ ನೋಡ್ಕೋ, ಅವರನ್ನು ಬೇಡ ಅಂತ ಹೇಳು, ತಡಿ ಅಂತ ಹೇಳಿದಾಗ ಅವರನ್ನು ಕರೆಸಿ ಬೇಡ ಅಂತ ಹೇಳ್ತಾನೆ. ಹೇಳುವುದಲ್ಲದೆ ಅಧರ್ಮ್ಯಂ ಅಯಶಸ್ಯಂಚ ಸಾವೀಕ್ಷ ಯಾದೃಶೀಶ್ಯಸ್ಯ ಪಾಂಡವನ್ ಪ್ರತಿ ಭಾರತ ಉಪೇಕ್ಷಮಾಣ ಸಾರಾಜನ್ ಮಹಾಂತಂ ಅನಯಂ ವ್ರಜೆ. ಮಹಾ ಪಾಪವಾಗತ್ತೆ, ಅನರ್ಥವಾಗತ್ತೆ. ಅನರ್ಥ ಅಷ್ಟು ಇಷ್ಟು ಅಂತಲ್ಲ, ಇಡೀ ಜಗತ್ತಿನ ಪ್ರಳಯವಾಗತ್ತೆ, ಅದನ್ನು ಮಾಡ್ಲಿಕ್ಕೆ ಹೋಗ್ಬೇಡ ಈಗ ಅಂತ ಹೇಳಿ ವೇದವ್ಯಾಸ ದೇವರು ತಡೆದು ನಿಲ್ಲಿಸ್ತಾರೆ. ತಡೆದು ನಿಲ್ಲಿಸುವುದಷ್ಟೇ ಅಲ್ಲದೇನೆ ಆಗ ಧೃತರಾಷ್ಟ್ರ ಒಂದು ಮಾತನ್ನು ಹೇಳ್ತಾರೆ, ಸ್ವಾಮಿ, ಒಂದು ಕೆಲಸ ನೀವು ಮಾಡಬೇಕು, ನನಗಾಗುವುದಿಲ್ಲ,